ಆ 2 ಅವರ್ ಓಡಿ ನಿಮ್ಮ ಬೋರ್ ಹೆಂಗ್ ಆಫ್ ಆಗುತ್ತೆ ಅಂತ ನೋಡೋಣ. ಮತ್ತೆ ನಿಮ್ಮ ಕರೆಂಟಿನಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಓಕೆ, ನಿಮಗೆ ಈ ಮೊಬೈಲ್ ಸ್ಟಾರ್ಟರ್ ಹೇಗೆ ಎಚ್ಚರಿಕೆ ಕೊಡುತ್ತೆ ಅಂತ ನೋಡೋಣ. ನಿಮ್ಮ ಮೋಟರ್ಗೆ ಯಾವುದೇ ರೀತಿಯಾದ ತೊಂದರೆ ಆಗದಿಲ್ದಂಗೆ ಇದು ತುಂಬಾನೇ ಎಚ್ಚರ ವಹಿಸಿ ನೋಡ್ಕೊಳುತ್ತೆ. ಸೊ ಇದು ನಮಸ್ಕಾರ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್, ಇದು ನನ್ನ ಶ್ರೀಹರಿವನ. ರೈತ ಮಿತ್ರರೇ, ತುಂಬಾನೇ ಹೃದಯಪೂರ್ವಕ ವಂದನೆಗಳು. ನಮ್ಮ ಕಳೆದ ಸೀರೀಸ್ ತುಂಬಾನೇ ಚೆನ್ನಾಗಿ ಮೂಡಿ ಬಂದ, ಅದೆಲ್ಲದಕ್ಕೂ ನೀವೇ ಕಾರಣ ನನ್ನ ರೈತ ಮಿತ್ರರ. ರೈತ ಮಿತ್ರ, ನಾವು ನಮ್ಮ ಕಳೆದ ಡ್ರಿಪ್ ಸೀರೀಸ್ ಅಲ್ಲಿ ಪ್ರತಿಯೊಂದು ಅಂಶನೂ ಕವರ್ ಮಾಡಿದ್ದೀವಿ. ಸೊ ಇದೊಂದು ಅಂಶ ಬಾಕಿ ಉಳಿದಿತ್ತು, ಸೊ ಮೊಬೈಲ್ ಸ್ಟಾರ್ಟರ್. ಸೊ ಅದನ್ನು ಇದರಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ನನ್ನ ರೈತ ಮಿತ್ರ. ಸೊ ಯಾರ್ಯಾರು ನನ್ನ ಹಳೆಯ ಡ್ರಿಪ್ ಸೀರೀಸ್ ನೋಡಿಲ್ಲ, ದಯವಿಟ್ಟು ನೋಡಿ. ಅದರದ್ದು ಒಂದು ಸಪ್ರೇಟ್ ಆದಂಥ ನಾನೊಂದು ಡ್ರಿಪ್ ಸೀರೀಸ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ ನಮ್ಮ ನೈಸರ್ಗಿಕ ಬದುಕು ಚಾನಲಲ್ಲಿ. ಇಲ್ಲ ಅಂದರೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಅದು ಐ ಲಿಂಕ್ ಬಟನಲ್ಲಿ ನಿಮ್ಗೆ ಅದರದ್ದು ಒಂದು ಡಿಸ್ಪ್ಲೇ ಕೂಡ ಆಗುತ್ತೆ. ಈಗ ನೀವು ಅದನ್ನು ಕೂಡ ವೀಕ್ಷಿಸ್ಬೋದು ರೈತ ಮಿತ್ರ. ಯಾರ್ಯಾರು ನೋಡಿಲ್ಲ ನನ್ನ ಕಳೆದ ಸೀರೀಸ್, ಮತ್ತು ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಈ ಥರ ಆದಂಥ ಕೆಲವೊಂದು ವಿಚಾರಗಳನ್ನ ನಾನು ತರ್ತೀನಿ ಇನ್ನು ಮುಂದಕ್ಕೆ ರೈತ ಮಿತ್ರ. ಸೊ ಬನ್ನಿ, ಈಗ ನಾವು ನಮ್ಮ ಮೊಬೈಲ್ ಸ್ಟಾರ್ಟರ್ ಬಗ್ಗೆ ಮಾತಾಡೋಣ. ಸೊ ನಾನು ಏನಕ್ಕೆ ಇದೇ ಸ್ಟಾರ್ಟರ್ ತಗೊಂಡೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಫಸ್ಟು, ಮತ್ತು ಈ ಸ್ಟಾರ್ಟ್ರಲ್ಲಿ ಇರೋವಂಥ ಒಂದು ಮುಖ್ಯವಾದ ಅಂಶಗಳೇನೇನು ಅಂತ ಮಾತಾಡೋಣ. ಮತ್ತು ಈ ಸ್ಟಾರ್ಟರ್ನ ಮತ್ತು ಬೇರೆ ಸ್ಟಾರ್ಟರ್ಗಳಿಗೆ ಕಂಪೇರ್ ಮಾಡಿ ಕೂಡ ಮಾತಾಡೋಣ ನನ್ನ ರೈತ ಮಿತ್ರ. ಸೊ ಯಾಕಂದರೆ 3 ಅಂಶಗಳು ಇದ್ರೇ ನಿಮಗೆ ಒಂದು ಒಳ್ಳೆಯ ಸ್ಟಾರ್ಟರ್ ಅಂತ ನಿಮಗೆ ನಾನು ಇದರ ಮುಖಾಂತರ ನಿಮಗೆ ಹೇಳೋಕ್ಕಾಗೋದು. ಎಲ್ಲರಿಗೂ ಗೊತ್ತಿದೆ, ನಾನು ಉಪಯೋಗಿಸ್ತಾ ಇರೋವಂಥ ಸ್ಟಾರ್ಟರ್, ಯಾರ್ಯಾರು ನನ್ನ ಕಳೆದ ವಿಡಿಯೋ ನೋಡಿದಿರ ಅವ್ರಿಗೆಲ್ಲರಿಗೂ ಗೊತ್ತಿದೆ, ನಾನು ಉಪಯೋಗಿಸ್ತಾ ಇರೋವಂಥ ಸ್ಟಾರ್ಟರ್ L&Tದು M-Power Plus ಅನ್ನೋ ಒಂದು ಸ್ಟಾರ್ಟರ್ ನಾನು ಉಪಯೋಗಿಸ್ತಾ ಇರೋದು. ನಾನು ಇದೇ ಸ್ಟಾರ್ಟರ್ನ ಏನಕ್ಕೆ ತೊಗೊಂಡೆ ಅಂದರೆ ರೈತ ಮಿತ್ರ, ಇದರಲ್ಲಿ ನೀವು ನಿಮ್ಗೊಂದು ಆಂಡ್ರಾಯ್ಡ್ ಫೋನ್ ಬೇಕಾಗಿಲ್ಲ, ನಿಮಗೆ ಕೇವಲ ಬರೀ ಒಂದು SMS ಮುಖಾಂತರ ಕೂಡ ನೀವು ಈ ಮೊಬೈಲ್ ಸ್ಟಾರ್ಟರ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತು ನಿಮ್ಮ ಹತ್ರ ಯಾವುದೇ ಮೊಬೈಲ್ ಇದ್ರೂ ಕರೆ ಮಾಡಿ ಕೂಡ ಈ ಮೊಬೈಲ್ ಸ್ಟಾರ್ಟರ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತು ಇದು ಮೇಜರ್ ಆಗಿ ಬರೀ SMS ಮುಖಾಂತರ ಕೂಡ ವರ್ಕ್ ಮಾಡೋ ಅಂಥ ಸ್ಟಾರ್ಟರ್ ಇದು. ಮತ್ತು ಇನ್ನೂ ಒಂದು ಉಪಯೋಗಕರ ವಿಚಾರ ಏನಂದ್ರೆ, ಇದು ತಯಾರಕರು ಬಂದು L&T ಅನ್ನೋ ಒಂದು ಕಂಪ್ನಿಯವರು. ನಾನು ಏನಕ್ಕೆ ಇದೇ ಸ್ಟಾರ್ಟರ್ ತಗೊಂಡೆ ರೈತ ಮಿತ್ರ, ತುಂಬಾನೇ ಕಂಪ್ನಿಗಳಿದೆ, ಅವರು ಇವತ್ತಿರ್ತಾರೆ, ಒಂದು ವರ್ಷ ನಿಮ್ಗೆ ಒಳ್ಳೆ ಸ್ಟಾರ್ಟರ್ ಕೊಡ್ತಾರೆ, ಖಂಡಿತ ಒಳ್ಳೆ ಸ್ಟಾರ್ಟರ್ ಕೊಡ್ತಾರೆ. ಯಾವಾಗ ಅವರ ಸ್ಟಾರ್ಟರ್ ಬಿಸ್ನೆಸ್ ಮುಂದಕ್ಕೆ ಹೋಗ್ತಿಲ್ಲ, ಆಗ ಅವರು ಆ ಕಂಪ್ನಿನ ಕ್ಲೋಸ್ ಮಾಡ್ತಾರೆ. ಸೊ ಆಗ ಹೊರೆ ಆಗೋದು ನಮ್ಮಂಥ ರೈತರ ಮೇಲೆ. ಯಾಕಂದರೆ ನಾವು ಇವತ್ತು ಚೆನ್ನಾಗಿದೆ ತೊಗೊತೀವಿ, ನಾಳೆ ಆ ಸ್ಟಾರ್ಟರ್ ಏನಾದರೂ ಸಮಸ್ಯೆ ಬಂದರೆ ಯಾರೂ ಕೂಡ ಇರೋದಿಲ್ಲ ಆ ಸ್ಟಾರ್ಟರ್ನ ಸರ್ವಿಸ್ ಮಾಡೋಕ್ಕಾಗಲಿ, ಅಥವಾ ಸ್ಟಾರ್ಟರ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಕೊಡೋದಕ್ಕಾಗಲಿ ಯಾರೂ ಇರೋದಿಲ್ಲ, ರಿಪೇರಿ ಮಾಡೋದಕ್ಕಾಗಲಿ ಏನಕ್ಕೂ ಇರೋದಿಲ್ಲ ನನ್ನ ರೈತ. ಅದಕ್ಕಾಗಿ ನಾವು ಯಾವಾಗಲೂ, ನೀವು ಏನೇ ಪದಾರ್ಥ ತಗೊಳ್ಳಿ, ಒಳ್ಳೆಯ ಗುಣಮಟ್ಟದ ಒಳ್ಳೆಯ ಕಂಪನಿಯ ಪದಾರ್ಥಗಳನ್ನು ತಗೊಳ್ಳಿ. ಯಾಕೆಂದರೆ ಈ L&T ಈ ಥರ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ, ಆಫ್ಟರ್ ಸೇಲ್ಸ್ ಅಂದರೆ ಮಾರಾಟ ಆದ ನಂತರ ಕೂಡ ಒಳ್ಳೆಯ ನಿಮಗೆ ಸಪೋರ್ಟ್ ಅಂತ ಕೊಡ್ತಾರೆ. ಸೊ ಇದರಿಂದಾಗಿ ನಮ್ಗೆ ಯಾವುದೇ ರೀತಿ ಆದಂಥ ಮುಂದೆ ಇಶ್ಯೂಸ್ ಬರೋದಿಲ್ಲ ನನ್ನ ಹತ್ರ. ಬನ್ನಿ ಈಗ ನನ್ನ ಸ್ಟಾರ್ಟರ್ ನೋಡೋಣ. ಸೊ ಯಾವ ಥರ ಇದೆ ಅಂತ ಇನ್ ಡೀಟೇಲ್ ಆಗಿ ಹೋಗೋಣ. ಮತ್ತು ನಾನು ಬೇರೆಯವ್ರ ಥರ ಸುಮ್ಮನೆ ನಿಮಗೆ ನೋಡಿ, 1 ಕಳಿಸಿದೆ ಮೆಸೇಜು ಬೋರ್ ಆನ್ ಆಯಿತು, 2 ಕಳಿಸಿದೆ ನೋಡಿ ಬೋರ್ ಆಫ್ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಲ್ಲ ಈ ವಿಡಿಯೋದಲ್ಲಿ. ನಾನು ಈ ವಿಡಿಯೋದಲ್ಲಿ ಮಾತಾಡೋದು ಏನೇನು ಅಂದರೆ, ಈ ಮೊಬೈಲ್ ಸ್ಟಾರ್ಟ್ರಲ್ಲಿ ನೀವು ನಿಮ್ಮ ಜಮೀನಲ್ಲಿ ಇಲ್ಲ ಅಂದರೂ ಕೂಡ, ಅಥವಾ ನೀವು ನೋಡೋಕ್ಕೆ ಆಗಲ್ಲ ನಿಮ್ಮ ಮೊಬೈಲ್ನ ಅಂದರೂ ಕೂಡ, ಕರೆಂಟ್ ಬಂದಾಗ ನಿಮ್ಮ ಮೊಬೈಲ್ ನಿಮ್ಮ ಸ್ಟಾರ್ಟರ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ಮತ್ತು ನಿಮಗೆ ಕೇವಲ ನಿಮ್ಮ ಬೋರ್ 2 ಅವರ್ ಓಡಬೇಕು ಅಂದರೆ ಆ 2 ಅವರ್ ಓಡಿ ನಿಮ್ಮ ಬೋರ್ ಹೆಂಗೆ ಆಫ್ ಆಗುತ್ತೆ ಅಂತ ನೋಡೋಣ. ಮತ್ತು ನಿಮ್ಮ ಕರೆಂಟಿನಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಓಕೆ, ನಿಮಗೆ ಈ ಮೊಬೈಲ್ ಸ್ಟಾರ್ಟರ್ ಹೇಗೆ ಎಚ್ಚರಿಕೆ ಕೊಡುತ್ತೆ ಅಂತ ನೋಡೋಣ. ಸೊ ಎಲ್ಲ ಅಂಶಗಳನ್ನು ಈ ಮೊಬೈಲ್ ಸ್ಟಾರ್ಟ್ರಲ್ಲಿ ನೋಡೋಣ. ಬನ್ನಿ ರೈತ ಮಿತ್ರ, ಹೋಗೋಣ. ಈಗ ನನ್ನ ಮೊಬೈಲ್ ಸ್ಟಾರ್ಟರ್ ನೋಡೋಣ. ನನ್ನ ಮೊಬೈಲ್ ಮೋಟರ್ ಸ್ಟಾರ್ಟರ್. ಸೊ ಇದು ಬಂದ್ಬಿಟ್ಟು L&T ಬ್ರ್ಯಾಂಡದ್ದು ನಾನು ಉಪಯೋಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ಈ ಮೊಬೈಲ್ L&T M-Power ಸ್ಟಾರ್ಟರ್ನ ನಾನು ನನ್ನ ಮೋಟರ್ ಸ್ಟಾರ್ಟರ್ ಒಳಗಡೆನೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಇದನ್ನು ನೀವು ತೆಗೆದುಬಿಟ್ಟು ಆಚೆ ಎಲ್ಲಾದರೂ ಬೇಕಾದ್ರೆ ನೀವು ಇನ್ಸ್ಟಾಲೇಷನ್ ಮಾಡ್ಕೊಬೋದು.
ನಾನೇನಂದ್ರೆ ಸ್ವಲ್ಪ ಇದ್ರೊಳಗೆ ಇರಲಿ ಅಂದ್ಬಿಟ್ಟು ಮಾಡಿದ್ದೀನಿ ಅಷ್ಟೇ. ನೋಡಿ ನೀವು ನೋಡ್ಬೋದು ಎಂಪವರ್ ಪ್ಲಸ್ ಅಂತ. ಸೊ ಇದರದ್ದು ಒಂದು ದೊಡ್ಡ ಇಮೇಜ್ನ ನಾನು ಇಲ್ಲೇ ಹಾಕ್ತೀನಿ. ಪ್ಲಸ್ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ ಇದು ನಿಮ್ಮ 3 ಫೇಸ್ ಕರೆಂಟಲ್ಲೇ ಓಡುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಇದಕ್ಕೆ ನ್ಯೂಟ್ರಲ್ ವೈರ್ ಬೇಡ. ಇದು 100% 3 ಫೇಸ್ ಕರೆಂಟಲ್ಲೇ ಓಡುತ್ತೆ ಇದು ನನ್ನ ರೈತ ಮಿತ್ರ. ಮತ್ತೆ ಇದಕ್ಕೆ ನೋಡಿ ಇಲ್ಲಿ ನಾವು ಸಿಮ್ ಹಾಕೋದು ಈ ಜಾಗದಲ್ಲಿ ನೀವು ಓಪನ್ ಮಾಡಿ. ನಾನು ನಿಮಗೆ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿಬಿಟ್ಟಿದೆ. ಎಸ್, ಒಂದು ನಿಮಿಷ. ಇಲ್ಲ, ನಾನೊಂದು ಸ್ವಲ್ಪ ಒಳಗಡೆ ಸೇರಿಸಿರೋದ್ರಿಂದ ಅದು ಓಪನ್ ಆಗಲ್ಲ. ಈ ಜಾಗದಲ್ಲಿ ನಿಮಗೆ ಸಿಮ್ ಹಾಕಕ್ಕೆ ಆಪ್ಷನ್ ಇದೆ ನನ್ನ ರೈತ ಮಿತ್ರ. ಸೊ ಇಲ್ಲಿ ನೀವು ಸಿಮ್ ಹಾಕಿದ ತಕ್ಷಣ ನಿಮ್ಮ ಆ ಸಿಮ್ಗೆ ನೀವು ಕರೆ ಮಾಡಬೇಕು. ಇಲ್ಲೊಂದು ಬಟನ್ ನೋಡಿ, ಇದನ್ನ ಪ್ರೆಸ್ ಮಾಡಿಬಿಟ್ಟು ಕರೆ ಮಾಡಿದಾಗ ನಿಮಗೆ ನಿಮ್ಮ ಸಿಮ್ ಇದಕ್ಕೆ ಆಕ್ಟಿವೇಟ್ ಆಗುತ್ತೆ. ಸೊ ಇದು ಆಕ್ಟಿವೇಟ್ ಆದ ನಂತರ ಇದನ್ನ ನೋಡಿ ವೆರಿ ಈಸಿ. ನಿಮ್ಮ ಹತ್ರ LNT ಸ್ಟಾರ್ಟ್ರೇ ಇದ್ರೆ ನೋಡಿ ಇಲ್ಲಿಗೆ 3 ವೈರ್, ಆರೆಂಜ್, ರೆಡ್, ಯೆಲ್ಲೋ ಮತ್ತೆ ಬ್ಲೂ. ಸೇಮ್ ನಿಮ್ದು ಏನಿದೆ ನೋಡಿ ಕೆಳಗಡೆ ಯೆಲ್ಲೋ, ಬ್ಲೂ ಮತ್ತೆ ರೆಡ್, ಅದೇ ವೈರ್ಸ್ ಇಲ್ಲಿ ಕೊಡ್ತೀರಾ. ಮತ್ತೆ ಇಲ್ಲಿ ಸ್ವಿಚ್ D1 D2ಗೆ 1 ವೈರ್ ಕೊಡ್ತೀರಾ ಅಷ್ಟೇ. ವೆರಿ ಸಿಂಪಲ್ ಮತ್ತೆ ಈಸಿ ಕನೆಕ್ಷನ್. ನಿಮ್ಮ ಹತ್ರ LNTನೇ ಇದ್ರೆ ಸ್ಟಾರ್ಟ್ರು. ನಿಮ್ಮ ಹತ್ರ LNT ಇಲ್ಲ, ಬೇರೆ ಸ್ಟಾರ್ಟ್ರ್ ಇದ್ರೆ ನೀವು ಯಾರಾದರೂ ಒಬ್ರು ಟೆಕ್ನಿಕಲ್ ಅವ್ರ ಹತ್ರ ಹೆಲ್ಪ್ ತಗೊಂಡು ನೀವು ಮಾಡ್ಬೋದು. ಬಟ್ LNT ಸ್ಟಾರ್ಟ್ರ್ ಇದ್ರೆ ತುಂಬಾನೇ ಈಸಿ. ಬರೀ ಇಲ್ಲೊಂದು 3 ವೈರ್, ಮೇಲ್ಗಡೆ ಒಂದು 2 ವೈರ್ ಅಷ್ಟೇ. ಮತ್ತೆ ಇಲ್ಲಿ ಬಂದು ಮತ್ತೆ ಇದಕ್ಕೂ ಅಷ್ಟೇ ಸೇಮ್ ಇಲ್ಲಿ ಬರ್ದಿದೆ ನೋಡಿ, ರೆಡ್, ಯೆಲ್ಲೋ, ಬ್ಲೂ ಅಂತ ನಿಮ್ಗೆ ಕಾಣ್ತಿದ್ಯಾ ಗೊತ್ತಿಲ್ಲ. ಸೇಮ್ ಇಲ್ಲ ಅದೇ ವೈರ್ಸ್ನ ಇಲ್ಲಿ ಹಾಕಿದ್ರೆ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದು ನಿಮ್ಮ ಮೊಬೈಲ್ಗೆ ಅಂತ ಆಂಟೋನಾ. ಇದು ನೀವು ಆಚೆ ಎಲ್ಲಾದ್ರೂ ಇಟ್ಟರೆ ಆಯ್ತು. ಸೊ ನಾನು ಇಲ್ಲಿಂದ ಆಚೆ ತೆಗೆದು ಇಲ್ಲೇ ಇಟ್ಟಿದ್ದೀನಿ ಮೇಲೇನೆ. ಸೊ ಅದಕ್ಕೊಂದು ಇಲ್ಲಿ ನಿಮ್ಗೆ ಔಟ್ಪುಟ್ಗೆ ಒಂದು ವೈರ್ಸ್ ಬರುತ್ತೆ ಅಷ್ಟೇ. ಮತ್ತೆ ಈಗ ಬನ್ನಿ ಇದ್ರದ್ದು ನಾನು ಡಯಾಗ್ರಾಮ್ ತೋರಿಸಿ ನಿಮ್ಗೆ, ಮತ್ತೆ ಇದ್ರದ್ದು ಈಚ್ ಅಂಡ್ ಎವ್ರಿ ಫೀಚರ್ಸ್ ಅಂದ್ರೆ ಪ್ರತಿಯೊಂದು ಈ ಕೋಡ್ಗಳ ಮುಖಾಂತರ ನಿಮಗೆ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ರೈತ ಮಿತ್ರ. ಬನ್ನಿ ಈಗ ಸೀದಾ ನಾವು ಈ LNTದು ಯೂಸರ್ ಮ್ಯಾನ್ಯುಯಲ್ಗೆ ಹೋಗೋಣ. ಸೊ ಅದರಲ್ಲಿ ಇರೋವಂಥ ಇನ್ ಡೀಟೇಲ್ಸ್ ನಾನು ನಿಮ್ಗೆ ಈಗಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಗೂಗಲಲ್ಲಿ ಹೋಗಿ LNT ಎಂಪವರ್ ಅಂತ ಹೊಡೆದ್ರೆ ನಿಮಗೆ 2 ಮಾಡೆಲ್ ಬರುತ್ತೆ. ಒಂದು ಎಂಪವರ್ ಪ್ಲಸ್, ಇದೇನು ನೀವು ನೋಡ್ತಾ ಇದ್ದೀರಿ ಇದು ಎಂಪವರ್ ಪ್ಲಸ್, ಇನ್ನೊಂದು ಎಂಪವರ್ ಪ್ರೋ. ಸೊ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಇದು ಪೂರ್ತಿ ನಿಮಗೆ ಆ್ಯಂಡ್ರಾಯ್ಡ್ ಆ್ಯಪ್ ಮುಖಾಂತರ ವರ್ಕ್ ಆಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಫುಲ್ ಲೈವ್ ತೋರಿಸುತ್ತೆ, ಎಷ್ಟು ಕರೆಂಟ್ ಬರ್ತಿದೆ, ಎಷ್ಟು ಕರೆಂಟ್ ಹೋಗ್ತಿದೆ, ಪ್ರತಿಯೊಂದು ಲೈವ್ ಇರುತ್ತೆ. ಇದು ನಿಮಗೆ ಬರೀ SMS ಮುಖಾಂತರ ವರ್ಕ್ ಆಗುತ್ತೆ ಮತ್ತು ಕಾಲ್ ಮುಖಾಂತರ ವರ್ಕ್ ಆಗುತ್ತೆ. ಸೊ ನನಗೆ ಎರಡಕ್ಕೂ ನಾನು ಕಂಪೇರ್ ಮಾಡಿದಾಗ ನನಗೆ LNT ಎಂಪವರ್ ಪ್ಲಸ್ ಬೆಸ್ಟ್ ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ಇದು ತೊಗೊಂಡೆ. ಇದೆಲ್ಲ ಅಮೆಝಾನಲ್ಲಿ ಒಂದು 4,500 ಇದೆ. ಬಟ್ ನೀವು ಯಾವ್ದಾದ್ರು ನಿಮ್ಮ ನಿಯರ್ ಬೈ ಡೀಲರ್ ಹತ್ರ ಹೋಗಿ ತೊಗೊಂಡ್ರೆ ಇದು ನಿಮಗೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಕ್ಕುತ್ತೆ. ಅರೌಂಡ್ 3,600ರಿಂದ 3,900 ರೂಪಾಯಿ ಒಳಗಡೆ ಸಿಕ್ಕುತ್ತೆ ಇವತ್ತಿನ ಬೆಲೆ. ಒಂದೊಂದು ಕಡೆ ಒಂದೊಂದು ಪ್ರೈಸಸ್ ಇದೆ. ಸೊ ನೀವು ನೋಡಿ ಈ ಪ್ರೈಸಸ್ಸಲ್ಲಿ ಸಿಕ್ಕುತ್ತೆ. ಈಗ ಬನ್ನಿ ನಾವು ಇದರದ್ದು ಯೂಸರ್ ಮ್ಯಾನ್ಯುಯಲಲ್ಲಿ ಹೋಗೋಣ. ನಿಮಗೆ ನಾನು ಏನು ಹೇಳಿದ್ನಲ್ಲ ಆ ಕೋಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನನ್ನ ಮೊಬೈಲಲ್ಲಿ ಕರೆಂಟ್ ಬಂದಾಗ ನಾನು ಒಂದಷ್ಟು ಡೆಮೋ ಕೋಡ್ಸ್ಗಳು ಹಾಕಿ ಒಂದಷ್ಟು ಸುಮ್ಮನೆ ನಿಮಗೆ ಅಂತ ಒಂದಷ್ಟು ವೀಡಿಯೋಸ್ಗೋಸ್ಕರ ಒಂದಷ್ಟು ಕೋಡ್ಸ್ ಹಾಕಿ ಅದರಿಂದ ರಿಪ್ಲೇಸ್ ಬಂದಿರೋದನ್ನೆಲ್ಲ ಒಂದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ ನಿಮಗೀಗ. ಈಗ ಬನ್ನಿ ನಾವೀಗ ಸೀದಾ ಯೂಸರ್ ಮ್ಯಾನ್ಯುಯಲ್ ನೋಡೋಕೋಣ. ಇದೇ ಎಂಪವರ್ ಪ್ಲಸ್ಸಿನ ಯೂಸರ್ ಮ್ಯಾನ್ಯುಯಲ್. ಈಗ ನಾವು ಬನ್ನಿ ಇದರದ ಕೋಡ್ಸ್ಗಳ ಬಗ್ಗೆ ನೋಡೋಣ. ನೋಡಿ ನಾನು ನಿಮ್ಗೆ ಹೇಳ್ದಂಗೆ ನೋಡಿ ಇದೇ ಇದರ ಒಂದು ಬೆಸ್ಟ್ ಗುಡ್ ಅಡ್ವಾಂಟೇಜ್ ಅಂದರೆ ನೋಡಿ ರೈತ ಮಿತ್ರ ಇದೆ. ಇದೇನಾಗುತ್ತೆ ಅಂದರೆ ಈಗ ತುಂಬ ಜನದ ಹತ್ರ ಯಾರ ಹತ್ರನೂ ಆ್ಯಂಡ್ರಾಯ್ಡ್ ಫೋನ್ಗಳು ಇರೋದಿಲ್ಲ. ಓಕೆ, ಇದು ಬೇಸಿಕ್ ಒಂದು ಕೀಪ್ಯಾಡ್ ಸೆಟ್ಟಲ್ಲೂ ಕೂಡ ವರ್ಕ್ ಆಗುವಂಥ ಒಂದು ಮೊಬೈಲ್ ಸ್ಟಾರ್ಟರ್. ಮತ್ತು ಯಾರಿಗೆ ಬೇಕಿದ್ರೂ ತುಂಬಾ ಸುಲಭವಾಗಿ ಅರ್ಥ ಆಗುವಂಥ ಒಂದು ಮೊಬೈಲ್ ಸ್ಟಾರ್ಟರ್ ಇದು. ಇದೇ ಇದರದ್ದು ಒಂದು ತುಂಬಾ ಒಳ್ಳೆಯ ಅಂಶ ಇದು. ನೋಡಿ ಇದರಲ್ಲಿ ನೀವು 2 ಥರ ವರ್ಕ್ ಮಾಡ್ಬೋದು. ಒಂದು ನೀವು ಕಾಲ್ ಮಾಡಿದಾಗ ನಿಮ್ಮ ಮೊಬೈಲ್ ಸ್ಟಾರ್ಟರ್ ಆನ್ ಆಗೋ ಥರ ಮಾಡ್ಬೋದು ನೀವು.
ಮತ್ತೆ ನೀವು ಕಾಲ್ ಮಾಡಿದಾಗ ನಿಮ್ಮ ಮೊಬೈಲ್ ಸ್ಟಾರ್ಟರ್ ಆಫ್ ಆಗೋ ಥರ ಮಾಡ್ಬೋದು. ಅದು ಒಂದು ವಿಧ. ಇನ್ನೊಂದು ವಿಧ ಬಂದು ನೀವು ಬರೀ ಒಂದು SMS ಕಳಿಸಿದ್ರೆ ನಿಮ್ಮ ಮೊಬೈಲ್ ಸ್ಟಾರ್ಟರ್ ಆನ್ ಆಗುತ್ತೆ. SMS ಮತ್ತೆ ಕಳಿಸಿದ್ರೆ ಮೊಬೈಲ್ ಸ್ಟಾರ್ಟರ್ ಆಫ್ ಆಗುತ್ತೆ. ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ಜಸ್ಟ್ ಅದ್ರದ್ದೊಂದು ಕೋಡ್ಸ್ ಹೋಗ್ಬಿಡ್ತೀನಿ ಅಷ್ಟೇ. ನೋಡಿ, ಇದರಲ್ಲಿ ನೀವು 00 ಅಂತ ಕಳಿಸಿದ್ರೆ ನಿಮ್ಮ ಮೊಬೈಲ್ ಸ್ಟಾರ್ಟರ್ ಆನ್ ಆಗಿದ್ರೆ ಅದು ಆಫ್ ಆಗುತ್ತೆ. ಮತ್ತೆ 11 ಸ್ಪೇಸ್ 0 ಅಂತ ಕಳಿಸಿದ್ರೆ ನಿಮ್ಮ ಮೊಬೈಲ್ ಸ್ಟಾರ್ಟರ್ ಆನ್ ಆಗುತ್ತೆ. ಇದ್ರಲ್ಲಿ ಮತ್ತೆ ಇನ್ನೂ ಒಂದು ಆಪ್ಷನ್ ಏನಿದೆ ಅಂದ್ರೆ ಒಂದು ಟೈಮರ್ ಮೋಡ್ ಅಂತ ಇದೆ. 11 ಅಂತ ಪ್ರೆಸ್ ಮಾಡಿ ನೀವು ಸ್ಪೇಸ್ ಬಿಟ್ಬಿಟ್ಟು ನಿಮ್ಗೆ ಎಷ್ಟು ಅವರ್ ಮೋಟರ್ ಓಡಬೇಕು ಅಂತ ಜಸ್ಟ್ ಸೆಲೆಕ್ಟ್ ಮಾಡಿದ್ರೆ ಆಗ ಕರೆಂಟ್ ಬಂದಿರಬೇಕು. ಈ ನೀವು ಯಾವುದೇ ಕೋಡ್ಸ್ ಕಳಿಸ್ಬೇಕಾದ್ರೂ ನಿಮ್ಮ ಬೋರ್ವೆಲ್ಲಿನಲ್ಲಿ ಕರೆಂಟ್ ಬಂದಿರಬೇಕು. ಆಗ್ಲೇ ಈ ಮೊಬೈಲ್ ಸ್ಟಾರ್ಟರ್ಗೆ ಪವರ್ ಹೋಗುತ್ತೆ. ಅಲ್ಲಿ ಪವರ್ ಇಲ್ಲ ಅಂದ್ರೆ, ಕರೆಂಟ್ ಇಲ್ಲ ಅಂದ್ರೆ ನೀವೇನ್ ಕೋಡ್ ಕಳಿಸಿದ್ರು ಅದು ತಗೊಳೋದಿಲ್ಲ. ಇದೊಂದು ದಯವಿಟ್ಟು ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ. 11 ಅಂತ ಕಳಿಸಿ ಸ್ಪೇಸ್ ಕಳಿಸಿದ್ರೆ ನಿಮ್ದು ಇದು ಟೈಮರ್ ಮೋಡ್ ಆನ್ ಆಗುತ್ತೆ. 21 ಅಂತ ಕಳಿಸ್ಬಿಟ್ಟು ಸ್ಪೇಸ್ ಕಳಿಸಿದ್ರೆ ಇದು ಇನ್ನೊಂಥರ ಟೈಮರ್ ಮೋಡ್ ಆಗುತ್ತೆ. ಅಂದ್ರೆ ಇದು ರಿವರ್ಸ್ ಹಿಂದಕ್ಕೆ, ಅಂದ್ರೆ 30, 29, 28, 27 ಆ ಥರ ಹಿಂದಕ್ಕೆ ಓಡುತ್ತೆ. ಇದು ಇನ್ನೊಂದು ಮೇಲ್ಗಡೆದು ಅಥವಾ ಮುಂದಕ್ಕೆ ಓಡುತ್ತೆ. ಸೊ ಆ ಥರ. ಮತ್ತೆ 22 ಅಂತ ನೀವು ಕಳಿಸಿದ್ರೆ ಇದು ನಿಮ್ಮ ಡೈಲಿ ಟೈಮರ್ ಅಂತ ವರ್ಕ್ ಆಗುತ್ತೆ. ಇದೇ ಆಕ್ಚುಲಿ ಈ ಮೊಬೈಲ್ ಸ್ಟಾರ್ಟರ್ ಇರುವಂತ ಒಂದು ಒಳ್ಳೆಯ ಗುಣ. ಇದೇನಂದ್ರೆ ನೀವು ಈಗ ಡೈಲಿ ನೀವು ಆ ಟೈಮ್ಗೆ ಮೊಬೈಲ್ ಸ್ಟಾರ್ಟ್ ನೀವು ಆನ್ ಮಾಡಬೇಕು ಅಂತಾನೆ ಇಲ್ಲ. ಈಗ ನಿಮ್ಗೆ ರಾತ್ರಿ ಯಾವಾಗೋ ಕರೆಂಟ್ ಬರುತ್ತೆ ಅಂತ ಅನ್ಕೊಳೋಣ. ಓಕೆ, ನಿಮ್ಮ ಬೋರ್ ಬರೀ ನೀವು ರಾತ್ರಿ ಓಡ್ಬೇಕು. ಯಾಕಂದ್ರೆ ನಾನು ಹಂಗೆ ಮಾಡೋದು ಯಾವಾಗ್ಲೂ. ಇದರಲ್ಲಿ ನನ್ಗೀಗ ಈ ವಾರ ನನ್ಗೆ SMS ಏನೋ ನಮ್ದೊಂದು ಗ್ರೂಪ್ ಇದೆ. ಅಲ್ಲಿ ಕರೆಂಟ್ ಇಂದು ಎಷ್ಟು ಗಂಟೆಗೆ ಕೊಡ್ತಾರೆ ಅಂತ ಹಾಕ್ತಾರೆ. ಜನರಲಿ ಎಲ್ಲಾ ಊರುಗಳಲ್ಲೂ ಈಗ ಇದೊಂದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಹಾಕಿದಾಗ ನಾನು ಆ ಟೈಮ್ಗೆ ಒಂದು ಟೈಮರ್ ಸೆಟ್ ಮಾಡ್ಬಿಡ್ತೀನಿ. ಸೊ ಡೈಲಿ ನನಗೆ ಆ ಟೈಮಲ್ಲಿ ಕರೆಂಟ್ ಇದ್ರೆ ಮಾತ್ರ ಮೋಟ್ರ್ ಆನ್ ಆಗುತ್ತೆ. ಮತ್ತೆ ನನಗೆ ಎಷ್ಟು ನಿಮಿಷ ಓಡಬೇಕು ಅಂತ ಇರುತ್ತೆ ಮೋಟ್ರು, ಅಷ್ಟು ನಿಮಿಷ ಓಡಿಸಿ ಅದು ಆಫ್ ಆಗುತ್ತೆ. ಅಂದ್ರೆ ನಾನು ಇವಾಗ ನನಗೆ ಈ ವಾರದ ಕರೆಂಟು 11 ಗಂಟೆಯಿಂದ 1 ಗಂಟೆವರೆಗೂ ಇದೆ. ಈ ವಾರದ ಕರೆಂಟ್ ನನಗಿಲ್ಲಿ. ಸೊ ನಾನೇನ್ ಮಾಡ್ತೀನಿ, ಸೊ 11 ಗಂಟೆಯಿಂದ 1 ಗಂಟೆವರೆಗೂ ಟೈಮರ್ನ ಸೆಟ್ ಮಾಡಿಬಿಡ್ತೀನಿ. ಸೊ ರಾತ್ರಿ ಯಾವಾಗಲೂ ನನಗೆ ಕರೆಂಟ್ ಬಂದಾಗ 3 ಅವರ್ ನನ್ನ ಮೋಟ್ರ್ ಓಡುತ್ತೆ. ಸೊ ಮತ್ತೆ ಅದನ್ನ ಡಿಸೇಬಲ್ ಮಾಡಕ್ಕೆ ನೀವು 22 ಅಂತ ಕಳಿಸು. ಅದನ್ನೆಲ್ಲ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಇದರಲ್ಲಿ ಮತ್ತೆ ಇನ್ನೊಂದು ಅದೇ ತರ ಬೇರೆ 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 ಆಪ್ಷನ್ಸ್ ಇದೆ. ಮತ್ತೆ ಈ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಯಾರಿಗೆ ಇಂಟ್ರೆಸ್ಟೆಡ್ ಇದ್ರೆ ಮೊಬೈಲ್ ಸ್ಟಾರ್ಟರ್ ದಯವಿಟ್ಟು ಕೊಳ್ಳಕ್ ಮುಂಚೆ ಇದನ್ನೆಲ್ಲ ನೋಡಿ ಬನ್ನಿ. ನಂದು ಸ್ಕ್ರೀನ್ಗೆ ಹೋಗೋಣ. ಸೊ ಅಲ್ಲಿ ನಾನು ಆಲ್ರೆಡಿ ಒಂದಷ್ಟನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇದ್ರನ್ನ ಇನ್ನೂ ಒಂದು ಕೂಡ ನಾವು ಇದರಲ್ಲಿ ಟೈಪ್ ಮಾಡಿ ಕಳಿಸ್ಬೋದು. ಇನ್ಫೋ ಅಂತ ಕಳಿಸಿದ್ರೆ ಓಕೆ, ನಿಮ್ಮ ಈ ಯೂನಿಟ್ ಅಲ್ಲಿ ಇರುವಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಅಂದ್ರೆ ಯಾವ್ಯಾವ ಕೋಡ್ಗೆ ಏನೇನು ಅನ್ನೋದು ಕೂಡ ನಿಮ್ಗೆ ಬಂದ್ಬಿಡುತ್ತೆ. ಈಗ ನಾನು ಇನ್ಫೋ ಅಂತ ಕಳಿಸಿದ್ದೀನಿ, ನೋಡೋಣ ಈಗ ಏನೇನು ಬರುತ್ತೆ ಅಂತ. ಬಟ್ ನೀವು ಏನೇ ಒಂದು ಮೆಸೇಜ್ ಕಳಿಸಿದ್ಮೇಲೆ ಫ್ಯೂ ಸೆಕೆಂಡ್ಸ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿಂದ ನಿಮಗೆ ಮೆಸೇಜ್ ಅಲ್ಲಿ ಹೋಗಿ ನಿಮ್ಮ ಮೊಬೈಲ್ ಸ್ಟಾರ್ಟರಿಂದ ಮತ್ತೆ ನಿಮಗೆ ರೆಸ್ಪಾಂಡ್ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಬಂತು, ಏನೇನು ಬಂತೇಳಿ ಪವರ್ ಆಫ್, ಆನ್ ಆಫ್ಗೆ ಏನೇನು ಕೋಡ್ಸು ಮತ್ತೆ ಟೈಮರ್ಗೆ ನಾನು ನಿಮ್ಗೆ ಏನು ಹೇಳಿದೆಲ್ಲ, ಸೊ ಆ ಕೋಡ್ಸ್ ಎಲ್ಲಾನು ನೋಡಿ ಇಲ್ಲಿ ಬಂದಿದೆ. ಆಟೋ ಮೋಡ್ಸ್ ಏನೇನಿದೆ ಪ್ರತಿಯೊಂದು ಕೂಡ ಬಂದಿದೆ ನೋಡಿ. ಈಗ ನಾವು ಮತ್ತೆ 99 ಅಂತ ಟೈಪ್ ಮಾಡಿ ಕಳ್ಸೋಣ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಪಂಪ್ ಸ್ಟೇಟಸ್ ನ ಹೇಳುತ್ತೆ. ನೋಡಿ ಪಂಪ್ ಸ್ಟೇಟಸ್ ಏನ್ ಬಂತೇಳಿ ಪವರ್ ಆನ್ ಅಂತ ಬಂತು, ಮತ್ತೆ ಮ್ಯಾನ್ಯುಯಲ್ ಅಂತ ಬಂತು, ಮತ್ತೆ ಅದರದ್ದು ಡೀಟೇಲ್ಸ್ ಇನ್ಫಾರ್ಮೇಶನ್ಸ್ ಬಂದಿದೆ. ಮತ್ತೆ ನಾವು 97 ಅಂತ ಕಳಿಸಿದ್ರೆ ನಿಮ್ಮ ಪವರ್ ಸ್ಟೇಟಸ್ ಬರುತ್ತೆ. ಅಂದ್ರೆ ನಿಮ್ದು ಸಿಂಗಲ್ ಫೇಸ್ ಕರೆಂಟ್ ಇದೆಯಾ, 3 ಫೇಸ್ ಕರೆಂಟ್ ಇದೆಯಾ, ಯಾವ ತರ ಕರೆಂಟ್ ಇದೆ ಅಂತಾನು ತೋರಿಸುತ್ತೆ. ಅದು ನಿಮ್ಮ ಬೋರ್ವೆಲ್ ಅಲ್ಲಿ ಇರೋ ಅಂತ ಪವರ್ ನೋಡಿ ಬಂತು. ಇಲ್ಲಿ ನೋಡಿ 3 ಫೇಸ್ ಅಂತ ಇದೆ. ಮತ್ತೆ ನಾನು ನೋ ಡಿಲೇ ಅಂದ್ಬಿಟ್ಟು 1 ನಿಮಿಷ ಆನ್ ಮಾಡಿದೆ. ಅಂದ್ರೆ ಯಾವಾಗ್ಲೇ ಕರೆಂಟ್ ಬಂದ್ರು ಕೂಡ 1 ನಿಮಿಷ ಆದ ನಂತರನೇ ನನ್ನ ಬೋರ್ವೆಲ್ ಸ್ಟಾರ್ಟರ್ ಆನ್ ಆಗುತ್ತೆ ಅಂತ. ಬನ್ನಿ ಈಗ ನಾನು ಲೈವ್ ಆಗಿ ನಿಮ್ಗೆ ಟೈಪ್ ಮಾಡಿ ತೋರಿಸ್ತೀನಿ. ಇದು ಲೈವ್ ಸ್ಕ್ರೀನ್ ರೆಕಾರ್ಡಿಂಗ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಮೆಸೇಜ್ ಹೋಗಿ ಮೆಸೇಜ್ ಬರೋದಕ್ಕೆ ಡಿಲೇ ಇರುತ್ತೆ. ಈಗ ನಾನು 22 ಅಂತ ಟೈಪ್ ಮಾಡಿ, ನಮಗೆ ಇವತ್ತು ಕರೆಂಟ್ ಇರೋದು ಈ ವಾರ ರಾತ್ರಿ 11 ಗಂಟೆಯಿಂದ ಅಪ್ ಟು 3 ಗಂಟೆವರೆಗೂ ಇದೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಡೆಮೋ ತೋರ್ಸೋಕ್ಕೋಸ್ಕರ
11 ಗಂಟೆ 5 ನಿಮಿಷದಿಂದ 2 ಗಂಟೆ 55 ನಿಮಿಷದವರೆಗೂ ಡೈಲಿ ಟೈಮರ್ ಸೆಂಡ್ ಮಾಡಿ ನೋಡಿ. ಈಗ ಮೆಸೇಜ್ ಕಳಿಸಿದ್ದೀನಿ ನಾನು. ಈಗ ನೋಡೋಣ ನಮಗೆ ಏನಂತ ರೆಸ್ಪಾನ್ಸ್ ಬರುತ್ತೆ ಅಂತ. ಇದು ಲೈವ್ ಸ್ಕ್ರೀನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಯಾಕಂದ್ರೆ ನಾನು ನಿಮ್ಗೆ ಇನ್ ಡೀಟೇಲ್ ಆಗಿ ತೋರಿಸ್ಬೇಕು ಅಂತ ಅಷ್ಟೇ ಇದು ಮಾಡ್ತಾ ಇರೋದು. ನೀವು ಬೇಕಾದ್ರೆ ಸ್ವಲ್ಪ ಫಾರ್ವರ್ಡ್ ಮಾಡಿಕೊಂಡು ನೋಡ್ಬೋದು. ನೀವು ಕಳಿಸಿದ ಮೇಲೆ ಒಂದು ಫ್ಯೂ ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. ನಿಮ್ಮ ಮೆಸೇಜು ಅಲ್ಲಿಗೆ ಹೋಗಿ ನಿಮ್ಮ ಇದಕ್ಕೆ ನೋಡಿ ರೆಸ್ಪಾನ್ಸ್ ಬಂತು. ಏನಂತ ಬಂತು ಅಂದರೆ ಡೈಲಿ ಟೈಮರ್ ಇವತ್ತಿಂದ ಆಕ್ಟಿವೇಟ್ ಆಗಿದೆ 1 ಅಂತ. 11 ಗಂಟೆ 5 ನಿಮಿಷದಿಂದ 2 ಗಂಟೆ 55 ನಿಮಿಷದವರೆಗೂ. ಮತ್ತೆ ನನಗೆ ಇದನ್ನು ಆಫ್ ಮಾಡಬೇಕು ಅಂದರೆ ಡೈಲಿ ಟೈಮರ್ 2 ಅಂತ ಮತ್ತೆ ಕಳಿಸಿದ್ರೆ ನೋಡಿ ಈಗ ನಮಗೆ ಮತ್ತೆ ಮೆಸೇಜ್ ಬರುತ್ತೆ ಫ್ಯೂ ಸೆಕೆಂಡ್ಸ್ ಆದ ನಂತರ ಡೈಲಿ ಟೈಮರ್ ಆಫ್ ಅಂತ, ಅಥವಾ ಡೈಲಿ ಟೈಮರ್ ಡಿಸೇಬಲ್ ಅಂತ ಬರುತ್ತೆ. ನೋಡೋಣ ರೀ, ನೋಡಿ ಡೈಲಿ ಟೈಮರ್ ಯಾವುದು ಅಪ್ಲಿಕಬಲ್ ಇಲ್ಲ ಅಂತ ಬಂತು. ಮತ್ತೆ ನಾನು ಇವತ್ತು ರಾತ್ರಿಗೆ ಟೈಮರ್ ಸೆಟ್ ಮಾಡಿಬಿಡ್ತೀನಿ. ಜಸ್ಟ್ ಮರ್ತೋಗ್ಬಿಟ್ರೆ ಕಷ್ಟ ಅಂತ ನಿಮ್ಗೆ ತೋರ್ಸೋಕ್ಕೋಸ್ಕರ ಟೈಮರ್ ಡಿಸೇಬಲ್ ಮಾಡಿದೆ. ಈಗ ಜಸ್ಟ್ ಸೆಟ್ ಮಾಡಿಬಿಡ್ತೀನಿ. ಮತ್ತೆ ನಾನು ನಿಮಗೆ ಹಿಂದೆಗಡೆ ಬಂದಿರೋ ಅಂಥ ಒಂದಷ್ಟು ಎರರ್ ಕೋಡ್ಸ್ಗಳ ಬಗ್ಗೆ ಈಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ನನಗೆ ಪವರ್ ಆಫ್ ಆಯಿತು. ಒಂದು ಎರರ್ ಕೋಡ್ ಏನಂತ ಬಂತು ಅಂದರೆ ಫೇಸ್ ಎರರ್ ಆಗಿಬಿಟ್ಟು ಮ್ಯಾನ್ಯುಯಲ್ ಆಗಿ ಅದೇ ಆಟೋಮೆಟಿಕ್ ಆಫ್ ಆಗಿ ಹೋಗುತ್ತೆ. ಸೊ ಈ ಥರ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂಥ ಫೇಸ್ ಎರರ್ ಆದಾಗ ನಿಮಗೆ ಬೋರ್ ಆಟೋಮೆಟಿಕ್ ಆಗಿ ಆಫ್ ಆಗಿ ಹೋಗುತ್ತೆ. ಇದೊಂದು ಇದರಲ್ಲಿ ಇರೋವಂಥ ಸೂಪರ್ ಆದಂಥ ಒಂದು ಅಂಶ. ಮತ್ತೆ ನಿಮ್ಗೆ ಆ ಕೋಡ್ ರೀಸೆಟ್ ಆಗಿದ ತಕ್ಷಣ ಮತ್ತೆ ನಿಮಗೆ ಕರೆಂಟು ಏನು ಫೇಸ್ ಎರರ್ ಆಗಿ ಮತ್ತೆ ಪವರ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಮ ಬೋರ್ವೆಲ್ ಗೆ ಅದು ಮೆಸೇಜ್ ಕಳಿಸುತ್ತೆ. ಏನಂತ ಕಳಿಸುತ್ತೆ ಅಂದರೆ ನೋಡಿ ನಿಮ್ಮದು ಕೋಡ್ ಎಲ್ಲ ರೀಸೆಟ್ ಆಗಿದೆ, ಅಂದರೆ ಏನು ಎರರ್ ಏನು ಬಂದಿತ್ತು ಆ ಎರರ್ ಈಗ ಇಲ್ಲ, ನೀವು ಬೇಕಿದ್ರೆ ನಿಮ್ಮ ಬೋರ್ನ ಆನ್ ಮಾಡ್ಕೊಳ್ಳಿ ಅಂತ ಅದು ನಿಮಗೊಂದು ಮೆಸೇಜ್ ಮುಖಾಂತರ ಕೂಡ ತಿಳಿಸುತ್ತೆ. ಇದರಲ್ಲಿರುವಂಥ ಒಂದು ಅತ್ಯುತ್ತಮವಾದಂಥ ಗುಣ. ಇದರಿಂದಾಗಿ ನಿಮ್ಮ ಮೊಬೈಲ್ ಸ್ಟಾರ್ಟರ್ನಿಂದ ನಿಮ್ಮ ಮೋಟರ್ಗೆ ಯಾವುದೇ ರೀತಿಯಾದ ತೊಂದರೆ ಆಗದಿಲ್ದಂಗೆ ಇದು ತುಂಬಾನೇ ಎಚ್ಚರವಹಿಸಿ ನೋಡ್ಕೊಳ್ಳುತ್ತೆ. ನಮ್ಮಂತ ರೈತರು ಉಪಯೋಗಿಸೋದ್ರಿಂದ ತುಂಬಾನೇ ಉಪಯೋಗಗಳಿದೆ. ಮತ್ತು ಇನ್ನೂ ಒಂದು ಒಳ್ಳೆ ಗುಣ ಏನಂದರೆ ನಿಮ್ಗೆ ಅಪ್ಪಿತಪ್ಪಿ ಯಾವಾಗಾದರೂ ಫೇಸ್ ಫೇಲ್ ಆಗಿ ಸಿಂಗಲ್ ಫೇಸ್ ಆಗೋದ್ರೂ ಕೂಡ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಈ ಥರ ಸಿಂಗಲ್ ಫೇಸ್ ಆಗಿದೆ ದಯವಿಟ್ಟು ನೋಡ್ಕೊಳ್ಳಿ ಅಂತ. ಪ್ಲಸ್ ನಿಮಗೆ ಸಿಂಗಲ್ ಫೇಸ್ ಆದಾಗ ಯಾವುದೇ ಕಾರಣಕ್ಕೂ ನಿಮ್ಮ ಮೋಟ್ರು ಸ್ಟಾರ್ಟ್ ಆಗೋಲ್ಲ, ಈವನ್ ನೀವು ಸಿಂಗಲ್ ಫೇಸ್ ಪ್ರಿವೆಂಟರ್ ಹಾಕಿಲ್ಲ ಅಂದರೂ ಕೂಡ. ಮತ್ತು ಇದರಲ್ಲಿ ಆಟೋ ಟೈಮರ್ ಇರೋದ್ರಿಂದ ನೀವು ಯಾವಾಗಾದರೂ ಕರೆಂಟ್ ಬಂದರೂ ಕೂಡ ನಿಮ್ಮ ಬೋರ್ವೆಲ್ ಆನ್ ಆಗುತ್ತೆ ನೀವು ಸೆಟ್ ಮಾಡಿರೋ ಅಂಥ ಟೈಮ್ ಪೀರಿಯಡಲ್ಲಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹಿಂದೆ ತೋರಿಸಿದ್ದೆ, ನಮಗೀಗ 11 ಗಂಟೆಯಿಂದ 2 ಗಂಟೆವರೆಗೂ ಕರೆಂಟ್ ಇದೆ ಅಂತ. ಆ ಟೈಮಲ್ಲಿ ಏನೇ ತೊಂದರೆ ಆದರೂ ಕೂಡ ನಿಮ್ಮ ಮೊಬೈಲ್ ಸ್ಟಾರ್ಟರ್ ಆಟೋಮೆಟಿಕ್ಕಾಗಿ ನಿಮ್ಮ ಬೋರ್ವೆಲ್ನ ಆಫ್ ಮಾಡಿಬಿಟ್ಟು ನಿಮಗೆ ಈ ಥರ ಮೆಸೇಜ್ ಕಳಿಸುತ್ತೆ. ಫೇಸ್ ಎರರು ಇಲ್ಲ ಅಂದರೆ ಸಿಂಗಲ್ ಫೇಸ್ ಆಯಿತು, ಈ ಥರ ಏನೇ ಎರರ್ಸ್ ಆದರೂ ಕೂಡ ನಿಮಗೆ ಇದು ಪೂರ್ತಿಯಾದ ವಿಚಾರನ ನಿಮಗೆ ತಿಳಿಸುತ್ತೆ. ಇನ್ ಕೇಸ್ ನೀವು ರಾತ್ರಿ ಕರೆಂಟ್ ಬಂದರೆ ಬೆಳಗ್ಗೆ ಎದ್ದು ನಿಮ್ಮ ಮೊಬೈಲ್ ನೋಡಿದ್ರೆ ನಿಮಗೆಲ್ಲ ಮೆಸೇಜಸ್ಸು ಕೂಡ ಬಂದಿರುತ್ತೆ. ಇದು ಇದರಲ್ಲಿ ಇರೋವಂಥ ಒಂದು ಒಳ್ಳೆಯ ಗುಣ. ಈ ಟೆಕ್ನಾಲಜಿ ಪ್ಲಸ್ ಈ ಥರ ಅಲರ್ಟಿಂಗ್ ಆಪ್ಷನ್ನು ಯಾವುದೇ ಮೊಬೈಲ್ ಸ್ಟಾರ್ಟ್ರಲ್ಲೂ ಕೂಡ ಇಲ್ಲ ನನ್ನ ಸರ್ವೆ ಪ್ರಕಾರ. ನೋಡಿದ್ರಲ್ಲ ರೈತ ಮಿತ್ರ ಹೇಗಿದೆ ನಮ್ಮ ಮೊಬೈಲ್ ಸ್ಟಾರ್ಟರ್ ಅಂತ. ಸೊ ನಿಮ್ಮೆಲ್ಲರಿಗೂ ನನ್ನ ಮೊಬೈಲ್ ಸ್ಟಾರ್ಟ್ರಲ್ಲಿ ಇರೋ ಅಂಥ ಒಂದು ಸೂಪರ್ ಆದಂಥ ಒಂದು ಅಂಶ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಪ್ರತಿಯೊಂದೂ ನೀವು ಕೇವಲ ಬರೀ SMS ಮುಖಾಂತರ ನೀವು ಕಂಟ್ರೋಲ್ ಮಾಡ್ಬೋದು. ಅದೆಲ್ಲನೂ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ರೈತ ಮಿತ್ರ. ನಿಮಗೂ ಇದು ಇಷ್ಟ ಆಗಿದ್ದರೆ ದಯವಿಟ್ಟು ನೀವು L&T ಮೊಬೈಲ್ ಸ್ಟಾರ್ಟರ್ನ ಯೂಸ್ ಮಾಡಿ. ಇಲ್ಲ ಅಂದರೆ ಬೇರೆ ತುಂಬಾ ಬ್ರ್ಯಾಂಡ್ಗಳಿದೆ, ಸೊ ನೀವು ಅದನ್ನು ಕೂಡ ಟ್ರೈ ಮಾಡೋದು. ಯಾಕಂದ್ರೆ ನಾನು ಅದ್ರ ಬಗ್ಗೆ ಉಪಯೋಗಿಸಿಲ್ಲ, ಸೊ ಅದ್ರ ಬಗ್ಗೆ ಮಾತಾಡಿದ್ರೆ ತುಂಬ ತಪ್ಪಾಗುತ್ತೆ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಅನುಭವ ಇಲ್ಲದೆ ಇರೋದ್ರಿಂದ. ಸೊ ನಾನು ಮಾರ್ಕೆಟಲ್ಲಿ ಸರ್ವೆ ಮಾಡಿದಾಗ ಸೊ ಇದೇ ಒನ್ ಆಫ್ ದ ಬೆಸ್ಟ್ ಸ್ಟಾರ್ಟರ್ ಅಂತ ನನಗೆ ಗೊತ್ತಾಗಿದ್ದು ರೈತ ಮಿತ್ರ. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಈ ಸ್ಟಾರ್ಟರ್ನ ಉಪಯೋಗಿಸಿದ್ದು. ಸೊ ನೀವುಗಳು ಕೂಡ ಈ ಸ್ಟಾರ್ಟರ್ನ ತಗೊಂಡು ನಿಮ್ಮ ಜಮೀನಿನಲ್ಲಿ ಹಾಕಿ ನೋಡ್ಬೋದು. ಮತ್ತು ಇದರಲ್ಲಿ ಇರೋ ಅಂಥ ಒಳ್ಳೆಯ ಫೀಚರ್ಸ್ಗಳನ್ನ ನೀವು ಕೂಡ ಉಪಯೋಗಿಸ್ಕೊಬೋದು. ನಾನು ಹೇಗೆ ಉಪಯೋಗಿಸ್ಕೊತಾ ಇದ್ದೀನಿ ಆ ಥರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲಿಂದ ಹೃದಯಪೂರ್ವಕ ವಂದನೆಗಳು. ಮತ್ತು ಇನ್ನಷ್ಟು ಇದೇ ಥರ ರೈತರಿಗೆ ಉಪಯೋಗ ಆಗುವಂಥದ್ದು ಮತ್ತು ನಾನು ನನ್ನ ಜಮೀನಲ್ಲಿ ಉಪಯೋಗಿಸ್ತಾ ಇರೋವಂಥ ಕೆಲವೊಂದೊಂದು ವಿಡಿಯೋಸ್ನ ತಗೊಂಡು ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ನನ್ನ ರೈತ ಮಿತ್ರ. ಧನ್ಯವಾದಗಳು. ಶುಭ ದಿನ.